ಮಳೆಗಾಲದ ಕೊನೆಯಲ್ಲಿ ಮುಂಬೈ ಹಾಗೂ ಹೈದರಾಬಾದ್ನಲ್ಲಿ ಭಾರೀ ಮಳೆಯಾಗಿದ್ದು ಸರೋವರಗಳು ಅಣೆಕಟ್ಟುಗಳು ತುಂಬಿ ಹರಿದು ಅಕ್ಷರಶಃ ಇಡೀ ಮುಂಬೈ ನಗರವೇ ಜಲಪ್ರಳಯ ಭೀತಿ ಅನುಭವಿಸುವಂತಾಗಿದೆ. ಮುಂಬೈನಲ್ಲಿ ಈ ಬಾರಿ ಬರೋಬ್ಬರಿ 100 ಮಿಲಿಮೀಟರ್ ಮಳೆಯಾಗಿದ್ದು ಮನೆಗಳಿಗೆ ಮಳೆ ನೀರು ನುಗ್ಗಿವೆ. ಇನ್ನು ಹೈದರಾಬಾದ್ ಸ್ಥಿತಿಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಬರೋಬ್ಬರಿ 106 ಮಿಲಿಮೀಟರ್ನಿಂದ 164 ಮಿಲಿಮೀಟರ್ ಮಳೆಯಾಗಿದ್ದು ಪ್ರತಿ ಗಂಟೆಗೆ 2 ಸೆಂಟಿಮೀಟರ್ ಮಳೆಯಾಗುತ್ತಿದೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಭೂಕುಸಿತವಾಗಿದ್ದು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಮನೆಗಳಲ್ಲಿರುವ ಜಾಗವೆಲ್ಲ ಕೆರೆಯಂತಾಗಿದ್ದು ಭಾರೀ ಮಳೆಯಿಂದ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಡ್ಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅಕ್ಕ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿ ಅವರು ಹಗಲಿರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ಹೋರಾಟ ವಿಚಾರವಾಗಿ ಏನೀಗ ಚಲರಾಯಸ್ವಾಮಿ ರಾಜೀನಾಮೆ ನೀಡಿ ಮಾತುಕತೆಯನ್ನು ನಡೆಸಿದರೆ ಬನ್ನಿ ಅವ್ರು ಏನು ಮಾತನಾಡ್ತಿದ್ರೆ ಕೇಳೋಣ. ಮಳೆಗಾಲ ಯಾವುದೇ ಕಾರಣಕ್ಕೆ ನಮ್ಮನ್ನ ಆಶಾದಾಯಕವಾಗಿಲ್ಲದೆ ಇರೋದ್ರಿಂದ ಬಹುಶಃ ನಾವು ನೆಕ್ಸ್ಟ್ ಜೂನ್ವರೆಗೂ ಕುಡಿಯೋ ನೀರನ್ನ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ